Okay, let's go. ನಮಸ್ಕಾರ ಕರುನಾಡು. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ನಮ್ಮ ಅತ್ತೆ ಮನೆಗೆ ಹೋದ್ವಿ, ನಾನು ನಮ್ಮ ಮನೆಯವರು. ಒಂದು 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆ ನಾವು ಮನೆ ಬಿಟ್ವಿ ಇಲ್ಲಿಂದ. ಅಲ್ಲಿಗೆ ಹೋಗೋದ್ರಲ್ಲಿ 5:45 ಹಾಗೆ 6 ಗಂಟೆ ಆಯಿತು. ಅಲ್ಲಿ ಹೋದ್ಮೇಲೆ ನಮ್ಮ ಅತ್ತೆ ಮನೆಯೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಉಪ್ಪಿಟ್ಟು ಪುಳಿಯೋಗರೆ ಎಲ್ಲ ಬಾಕ್ಸಿಗೆ ಹಾಕೊಂಡ್ರು. ಸೊ ಇಲ್ಲಿಂದನೂ ಕಾಶಿಪುರದಿಂದನೂ ನಮ್ಮ ಅತ್ತೆರೆಲ್ಲ ಬಂದಿದ್ರು. ಅವರು ಅಡುಗೆ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಮಧ್ಯಾಹ್ನ ಊಟ ಟಿಫನ್ ಎಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡೋಗಿದ್ದು. ಸೊ ಹೋಗ್ತಾ ಅವರು ಎಲ್ಲ ಮಾಡ್ಕೊಂಡು ಬಂದರು, ನಾವು ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿಕೊಂಡ್ರು. ಬಟ್ ನಂಗೆ ಸಿಕ್ಕಾಪಟ್ಟೆ ಹಸಿವು ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಹಸಿವು ಜಾಸ್ತಿ ಆಗಿದ್ದರಿಂದ ನಾನು ಹೋಗ್ತಿದ್ದಂಗೆ ಬ್ಯಾಟಿಂಗ್ ಮಾಡಿಬಿಟ್ಟೆ. ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ಬಿಸಿ ಬಿಸಿ ಇತ್ತು. ಶಾವಿಗೆ ಉಪ್ಪಿಟ್ಟು ತಿನ್ಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಅಲ್ಲಿಂದ ಬೈಕ್ ಸ್ಕೂಟಿ ನಿಲ್ಲಿಸ್ಬಿಟ್ಟು ಎಲ್ಲ ಕಾರಲ್ಲಿ ಹೊರಟ್ವಿ. ಕಾರಲ್ಲಿ ಹೋಗ್ತಾ ಅಲ್ಲಿ ಆನ್ ದಿ ವೇಯಲ್ಲಿ ಗೈಸ್ ಏನಂತಾನೆ ಗೊತ್ತಿಲ್ಲ, ದಾರಿಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆ ಪೂಜಾರಿನ ಹೊರಗಡೆ ನಿಂತ್ಕೊಂಡು ಕರೆದ್ರು. ಆ್ಯಕ್ಚುಲಿ ಕರೆದ್ಬಿಟ್ಟು ಪ್ರಸಾದ ಎಲ್ಲ ಕೊಟ್ಟರು. ಸ್ವಲ್ಪ ಹೊತ್ತು ಅಲ್ಲೇ ಎಂಜಾಯ್ ಮಾಡಿದ್ವಿ. ಹೋಗ್ತಾನೆ ಪೆಟ್ರೋಲ್ ಎಲ್ಲ ಫುಲ್ ತುಂಬಿಸ್ಕೊಂಡು ಗಾಡೀಲಿ ಜಾಲಿಯಾಗಿ ಹೋದ್ವಿ. ಫಸ್ಟ್ ಟೈಮು ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ನಾವು ಹೋಗ್ತೀವಿ. ಫಸ್ಟ್ ತಿರುಪತಿ ಹೋಗಿದ್ವಿ ಫ್ಯಾಮಿಲಿ. ಅದರಲ್ಲಿ ಅಮ್ಮ ಎಲ್ಲ ಇದ್ದರು, ತಮ್ಮ ಎಲ್ಲ ಇದ್ದರು. ಇದರಲ್ಲಿ ಮಿಸ್ ಆದರು ಅವರು. ಇದು ಆ್ಯಕ್ಚುಲಿ ಕಿವಿ ಚುಚ್ಚೋ ಫಂಕ್ಷನ್ ಅಂತ ಹೋದ್ವಿ. ಹಂಗೆ ಹೋಗ್ತಾ ಇವರು ಈ ಆಷಾಢ ಮಾಸದಲ್ಲಿ ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಪೊಂಗಲ್ ಇಟ್ಕೊಂಡು ಬರ್ತಾರೆ ಮನೆದೇವ್ರಿಗೆ. ಸೊ ಹಾಗಾಗಿ ಹಾಗೆ ಪೊಂಗಲ್ ಇಟ್ಕೊಂಡು ಬಂದ್ಬಿಡೋಣ ಅಂತೇಳಿ ಹೊರಟಿದ್ದು. ಮುಟ್ಟ ಎಲ್ಲ ದೇವಸ್ಥಾನದಲ್ಲೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಬೇಕಂದ್ರೆ ನಮ್ಮ ಕಾಶಿಪುರದಿಂದ ಹತ್ತಿರ ಬರಬೇಕಿತ್ತಲ್ಲ. ಸೊ ಅವ್ರು ಬರ್ತಾ ಇದ್ರು, ಅವ್ರು ಆನ್ ದಿ ವೇಲ್ ಇದ್ರು ಅಂತೇಳಿ ಸೊ ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಜಾಲಿಯಾಗಿ ಮಾತಾಡಿಕೊಂಡು ನಿಲ್ಲಿಸಿ ಕಾರ್ನು. ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ರೋಡಲ್ಲಿ ಕ್ರಾಸಿಂಗ್ ಎಲ್ಲಿ ಅಂದರೆ ಅದು ಐ ಥಿಂಕ್ ಹೊಳಲ್ಕೆರೆ ಅನ್ಸುತ್ತೆ. ಚನ್ನಗಿರಿ ಹೊಳಲ್ಕೆರೆ ಎಲ್ಲ ದಾಟದ್ಮೇಲೆ ಬರುತ್ತೆ. ಅದು ಎಷ್ಟು ಚಿಕ್ಕ ಗುಡಿ, ಅದು ಚಿಕ್ಕ ಗುಡಿ ಅಂದರೆ ಸಣ್ಣ ಗುಡಿ ಗೈಸ್. ಶನಿವಾರ ಪೂಜೆ ಆಗ್ತಾ ಇತ್ತು. ಅಪ್ಪ ಅವರು ನಮಗೆ ಬಾಳೆಹಣ್ಣು ತೆಂಗಿನಕಾಯಿ ಆ ಪ್ರಸಾದ ಎಲ್ಲ ಕೊಟ್ಟರು. ಅವೇ ಕರ್ದಿ ಕೊಟ್ಟಿದ್ದು ಒಂಥರ ಏನೋ ಪಾಸಿಟಿವ್ ವೈಬ್ ಬಂದಂಗೆ ಆಯಿತು. ತುಂಬ ಖುಷಿ ಆಯಿತು. ಎಲ್ಲ ಇಸ್ಕೊಂಡು ಅಲ್ಲೇ ಎಲ್ಲ ಕಾಯೆಲ್ಲ ಹೊಡೆದು ತಿನ್ಕೊಂಡು ಮತ್ತು ಅದೇನೋ ಎಲೆ ಬಿಲ್ಪತ್ರೆ ಏನೋ ಎಲೆ ಗೈಸ್, ಅದು ನನಗೆ ಹೇಳಕ್ಕೆ ಬರ್ತಿಲ್ಲ. ಆ ಎಲೆ ಕೊಟ್ಟರು, ಅದನ್ನ ಇಟ್ಕೊಂಡು ಅದ್ರ ಎಲೆ ಹೆಸರು ಗೊತ್ತಾಗಲಿಲ್ಲ ನನಗೆ. ಅದು ನೋಡಿ ಅದು ಏನಂತ ಹೇಳಿ ನೋಡ್ತಾ ಇದ್ದೀರಲ್ಲ ನೀವು ಅದೇ ಎಲೆ. ಆಮೇಲೆ ಹೂವು ಎಲ್ಲ ಕೊಟ್ಟು ಮತ್ತೆ ಹೋಗ್ತಾ ಬಾಳೆಹಣ್ಣು ಕೊಟ್ಟು ಕಳಿಸಿದ್ರು. ಹೋಗ್ತಾ ಇನ್ನೂ ಸ್ವಲ್ಪ ತಿನ್ಕೊಳ್ಳಿ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ನಾವು. ಅಲ್ಲಿ ಹೋಗ್ತಾ ಸ್ವಲ್ಪ ಹಂಗೆ ಜಾಲಿ ಕಾಮಿಡಿ ಮಾಡಿಕೊಂಡು ಸ್ವಾತಿ ಹೇಗಿತ್ತು, ಎಲ್ಲರಿಗೂ ಹೆಂಗಿದೆ ಎಕ್ಸ್ಪೀರಿಯೆನ್ಸು ಏನು ಅದು ಇದೆಲ್ಲ ಕೇಳ್ತಾ ಇದ್ಲು. ಅವ್ರ ಅಣ್ಣ ಏನೂ ರಿಯಾಕ್ಟೇ ಇಲ್ಲ. ಚೆನ್ನೈ ಹೋಗ್ತಿದ್ದೀವಿ ಅಂತಾನೆ. ಆ್ಯಕ್ಚುಲಿ ಚೆನ್ನೈ ಎಲ್ಲ ಗೈಸ್ ಹೋಗ್ತಿರೋದು ಕಾಂಜೀಪುರ ಮತ್ತು ಪಡುವೀಡು ಎಲ್ಲಮ್ಮ ಮನೆ ದೇವ್ರದ್ದು, ಮುನ್ನೇಶ್ವರ ಗಂಡೇವರು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಫಸ್ಟ್ ಫಂಕ್ಷನ್ಗೆ ಅಟೆಂಡ್ ಆಗೋದು. ಫಂಕ್ಷನ್ ಅಟೆಂಡ್ ಆಗಿ ಅದೆಲ್ಲ ಆದಮೇಲೆ ನಮ್ಮ ಮನೆ ದೇವರೆಲ್ಲ ಮುಗಿಸ್ಕೊಂಡು ಮತ್ತು ಪಚ್ಚಯ್ಯಮ್ಮ ನಮ್ಮ ಅತ್ತೆ ಮನೆಗೊಂದು ದೇವರು ಇರುತ್ತೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಹೊರಡೋದು. ಸೊ 4 days ವ್ಲಾಗ್ ಆಗಿರುತ್ತಿದ್ದು. ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಲೆಂತ್ ಇದೆ ಗೈಸ್. ಹಂಗಾಗಿ ಇದನ್ನು 4 ವಿಡಿಯೋ ಮಾಡೋದು ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಅಜ್ಜಿ ಹೇಗೆಲ್ಲ ಕಾಮಿಡಿ ಮಾಡ್ತಾರೆ ನಿಮ್ಮನ್ನು ನೀವು ಸ್ವಲ್ಪ ನೋಡಿ ಖುಷಿ ಆಗುತ್ತೆ ನಿಮ್ಗೆ. ಆ್ಯಕ್ಚುಲಿ ಅಷ್ಟು ಕಾಮಿಡಿ ಮಾಡ್ತಾರೆ ಅವರು. ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ, ಏನಕ್ಕೆ ಹೋಗ್ತಿದೀವಿ, ನಿನಗೆ ಹೆಂಗ ಅನಿಸ್ತೈತೆ, ಖುಷಿ ಆಗ್ತೈತಾ, ಏನಂತೈತಿ ಹೇಳಜ್ಜಿ. ಬರ್ತಿರಲ್ಲ ನೀನ್ ಹೇಳಮ್ಮ. ಇವಾಗ ನಾವು ಫ್ಯಾಮಿಲಿನೇ ನಾವು ಕುಟುಂಬ ಸಮೇತ ಕಾಂಜೀಪುರ ಫಂಕ್ಷನಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಮನೆ ದೇವ್ರಿಗೆ ಹೋಗ್ತೀವಿ. ನಮ್ಮ ತಮ್ಮನ ಫಂಕ್ಷನ್ ಐತೆ, ಕಿವಿ ಚುಚ್ಚೋದು, ಅದಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ಜಾಲಿಯಾಗಿ ಖುಷಿಯಾಗಿ ಹೋಗ್ತಾ ಇದೀವಿ. ತಿಂಡಿ ತಿಂದಿಲ್ಲ ಸಮೇತ ಒಳ್ಳೆ ಜಾಲಿ, ಫುಲ್ ಜಾಲಿ ಜಾಲಿ ಜಾಲಿ. ಇಲ್ಲೊಬ್ರು ತೆಂಗಿನಕಾಯಿ ತುರಿತಿದ್ದಾರೆ. ನಿಮಗೆ ಹೆಂಗ ಅನಿಸ್ತಿದೆ ಸರ್? ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಚೆನ್ನೈ. ಏನಕ್ಕೆ ಚೆನ್ನೈಗೆ ಹೋಗ್ತಿದ್ದೀವ? ಏನ್ ಫಂಕ್ಷನ್? ಕಿವಿ ಚುಚ್ಚೋದು. ಹೆಂಗ ಅನಿಸ್ತಿದೆ? ಹೋಗೋದು ಖುಷಿ ಅನಿಸ್ತಿದ್ಯಾ ಏನು? ಕಾಂಜೀಪುರ ಹೋಗ್ತಿರೋದಂತಲ್ಲ? ಏನಿಲ್ಲ, ನೋಡಿದ್ರಲ್ಲ ಗೈಸ್ ನಮ್ಮ ಅತ್ತೆದು ಅಜ್ಜಿದು ನಮ್ಮ ಅತ್ತೆರದೆಲ್ಲ ಕಾಮಿಡಿ ಹೇಗಿತ್ತು ಅಂತ.
ಆಮೇಲೆ ಎಲ್ಲ ಕಾರಲ್ಲಿ ಹತ್ಕೊಂಡು ಅಲ್ಲಿಂದ ಹೋದ್ಮೇಲೆ ನಾವು ಮುರುಘಾ ಮಠ ಅಂತಾರಲ್ಲ ಆಲ್ಮೋಸ್ಟ್ ಇದು ಚಿತ್ರದುರ್ಗದಲ್ಲಿ ಬರೋದು, ಅಲ್ಲಿ ತಿಂಡಿಗೆ ಸ್ಟಾಪ್ ಮಾಡೋದು. ಅವಾಗ ನಾವು ಫ್ಯಾಮಿಲಿ ಟ್ರಿಪ್ ಹೋದು ಎಲ್ಲರೂ ಅಲ್ಲಿ ಮಾರ್ನಿಂಗ್ ಇಲ್ಲಿಂದ ಬಿಟ್ವಿ ಅಂದರೆ ಟ್ರಿಪ್ಪಲ್ಲಿ ಟಿಫನ್ಗೆ ಅಲ್ಲಿ ಸೇರ್ತೀವಿ. ಮನೆಯಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲೆಲ್ಲರೂ ಕೂತ್ಕೊಂಡು ಎಲ್ಲರ ಮನೆಯದು ಶೇರ್ ಮಾಡಿಕೊಂಡು ಟಿಫನ್ ಮಾಡ್ತೀವಿ. ಸೊ ಈ ಸರಿ ನಾವು ಯಾವಾಗ ಹೋದ್ರೂ ಪ್ರತಿ ಸರಿ ಆ ಮಠದೊಳಗೆ ಹೋಗಿರ್ಲಿಲ್ಲ. ಈ ಸರಿ ಟೈಮ್ ಇತ್ತು ಅಂತ ಆ್ಯಕ್ಚುಲಿ ಮಠದೊಳಗೂ ಹೋದ್ವಿ. ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಗೆ ಈ ಥರ ಎಲ್ಲ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು ಒಂಥರ ಪ್ಲೇಸ್ ನೋಡಲಿಕ್ಕೆ, ಶಾಂತವಾಗಿ ಒಂಥರ ಪೀಸ್ಫುಲ್, ಒಂಚೂರು ಗಲಾಟೆನೂ ಇಲ್ಲ, ಅಷ್ಟು ಸೈಲೆಂಟ್ ಅಂದರೆ ಸೈಲೆಂಟು. ಮತ್ತು ಈ ಸರಿ ಆನೆ ಮಿಸ್ ಮಾಡ್ಕೊಂಡೆ. ಪ್ರತಿ ಸರಿ ಹೋದಾಗ ಆನೆ ನೋಡ್ತಾ ಇದ್ದೆ ನಾನು. ಈ ಸರಿ ಆನೆ ಪಾರ್ಕ್ ಒಳಗಿತ್ತು ಅಂದರೆ ಪಾರ್ಕಿಗೆ ಹೋದರೆ ಮಿನಿಮಮ್ ಅಂದರೆ 1 hour 2 hours ಬೇಕೇ ಬೇಕು ನೋಡೋಕ್ಕೆ. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಪಾರ್ಕಿಗೆ ಹೋಗಿಲ್ಲ. ಈ ಸರಿ ಯಾವಾಗ ಮಠ ನೋಡಿಲ್ವಲ್ಲ ಅನ್ನೋದಕ್ಕೆ ಈ ಸರಿ ಮಠದೊಳಗೆ ಹೋದ್ವಿ. ಒಳಗೋಗಿ ಮಠ ನೋಡಿಕೊಂಡು ಸುತ್ತ ನೋಡಿಕೊಂಡು ಅಲ್ಲೊಂದು ದೇವಸ್ಥಾನ ಥರ ಕಟ್ಟಿದ್ರು, ಅದ್ರ ಒಳಗಡೆ ಚೆನ್ನಾಗಿತ್ತು. ಆ್ಯಂಡ್ ಮ್ಯೂಸಿಯಂ ಇತ್ತು. ಹೊರಗಡೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿರುತ್ತೆ. ಯಾವಾಗ ನಾವು ಅಲ್ಲೇ ಟಿಫನ್ಗೆ ಹೋಗೋದು ಒಂಥರ ಏನೋ ನೆಮ್ಮದಿ ಗೈಸಲ್ಲಿ ಕುತ್ಕೊಂಡು ಟಿಫನ್ ಮಾಡ್ತಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಆ್ಯಂಡ್ ಹಾಗೆ ಇನ್ನೂ ಮುಂದೆ ಇಂಟ್ರೆಸ್ಟಿಂಗ್ ಜರ್ನಿ ಇದೆ ಗೈಸ್. ಎಲ್ಲ ಹೋಗ್ತಿದ್ದೀವಿ. ಯಾವ ಸ್ಪೆಷಲ್ ಫಂಕ್ಷನ್ ಹೋಗ್ತಿದ್ದೀವಿ, ನಮ್ಮ ಟ್ರಿಪ್ ಹೋಗಿ ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಸೀನ್ಗಳಲ್ಲಿ ನೋಡ್ತೀರಾ ನೀವು. ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಪ್ರತಿ ವಿಡಿಯೋದಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಆ್ಯಕ್ಚುಲಿ ನಾವು ಹೋಗ್ತಾ ಸಿಕ್ಕಾಪಟ್ಟೆ ಕಾಮಿಡಿ ಇರುತ್ತೆ ಗೈಸ್. ಇವಾಗ ಸ್ವಲ್ಪ ಸ್ಟಾರ್ಟಿಂಗ್ ಹೋಗ್ತಾ ಎಲ್ಲರಿಗೂ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ ಆ ಥರ ಹೋಗ್ತಾ ವ್ಲಾಗರ್ ನಾನೇ ಇಲ್ಲ ಅವರ ಅನ್ನೋದೇ ಮರ್ತೋಗ್ತೀರಾ. ಅಷ್ಟು ಚೆನ್ನಾಗಿ ಕಾಮಿಡಿ ಆಗಲಿ, ಫ್ಯಾಮಿಲೀಸು ಎಲ್ಲರೂ ಅಂದರೆ ಪ್ರತಿಯೊಬ್ಬರು ನಂಗೆ ಆ ವ್ಲಾಗ್ ಅನ್ನೋದಕ್ಕೆ ಕೆಲವೊಬ್ರು ಕ್ಯಾಮ್ರಾ ನೋಡಿದ್ರೆ ಇದಿರ್ತಾರೆ, ಕೆಲವೊಬ್ರು ಇದೇನು ಮಾಡ್ತೀಯಾ ಹಾಗೆ ಹೀಗೆಲ್ಲ ಮಾತಾಡ್ತಾರೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ನಂಗೆ ಸಪೋರ್ಟ್ ಮಾಡಿಕೊಂಡು, ಪ್ರತಿಯೊಬ್ಬರು ಕಾಮಿಡಿ ಮಾಡಿಕೊಂಡು, ಪ್ರತಿಯೊಬ್ಬರು ವ್ಲಾಗಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು, ಅಂದರೆ ನನಗೆ ಎಲ್ಲೋದ್ರೂ ವ್ಲಾಗ್ಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಕೆಲವೊಂದು ಕಡೆ ತಮಿಳ್ನಾಡಲ್ಲಿ ಫೋನ್ ಅಲೋ ಇರಲಿಲ್ಲ. ಬಟ್ ಟೆಂಪಲ್ಗಳು ಮಾತ್ರ ಗೈಸ್ ಅಷ್ಟು ಚೆನ್ನಾಗಿದೆ. ನಾವು ಹೋಗಿರೋ ಟೆಂಪಲ್ಸಲ್ಲಿ ಒಂದು 2-3 ಟೆಂಪಲ್ಗೆ ಮೊಬೈಲ್ ಅಲೋ ಇರಲಿಲ್ಲ. ಔಟ್ಸೈಡ್ ಮಾಡಿದ್ದೀನಿ. ಬಟ್ ನೀವು ನೋಡಿದ್ರಿ ಅಂದರೆ ಕಳ್ದೋಗ್ಬಿಡ್ತಾರೆ ಗೈಸ್ ಟೆಂಪಲ್. ಅಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೆಂಪಲ್ಗಳಲ್ಲಿ. ಒಂದೊಂದು ದೇವ್ರ ಶಿಲೆಗಳಾಗಿರ್ಬೋದು, ಅದು ಚಿಕ್ಕದಾಗಿ ಕೆತ್ತಿರೋದು ಕೂಡ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ಅಲ್ಲಿ. ಅಷ್ಟು ತುಂಬ ಚೆನ್ನಾಗಿರುತ್ತೆ. ತಮಿಳ್ನಾಡಲ್ಲಿ ಫೇಮಸ್ ಅಂತ ಹೇಳಬೇಕು ಅಂದರೆ ಟೆಂಪಲ್. ಬಟ್ ಆದರೆ ಅಲ್ಲಿ ವೆದರ್ ಮಾತ್ರ ಹೆಂಗಿರ್ತಾರೋ ಗೊತ್ತಿಲ್ಲ ಅಪ್ಪ. ಸಾಕಾಗೋಯ್ತು 4 ದಿನ ನಮ್ಗೆ ಆ್ಯಕ್ಚುಲಿ. ಮತ್ತು ನಾವು ರೂಮ್ ಇದ್ದಿದ್ದು AC ರೂಮೇ, ಆದರೂ ನಮ್ಮ ಕೈಯಲ್ಲಿ ಆಗಲೇ ಇಲ್ಲ ಗೈಸ್. ಅಷ್ಟು ಟಯರ್ಡ್ ಆಗೋಗಿದ್ವಿ. ನೀವೇ ನೋಡಿ ಮುಂದೆ ವೀಡಿಯೋಸ್ನ ಸ್ಕಿಪ್ ಮಾಡಿದ್ರೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ನಮ್ಮದು ಈ ವ್ಲಾಗಲ್ಲಿ ಜಸ್ಟ್ ಚಿತ್ರದುರ್ಗದಲ್ಲಿ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಸೇರಿದ್ಮೇಲೆ ಎಲ್ಲಿ ಟಿಫನ್ ಮಾಡ್ತೀವಿ ಅಲ್ಲಿವರೆಗೂ ಮಾತ್ರ ವ್ಲಾಗ್ ಆಗುತ್ತೆ. ಬಿಕಾಸ್ ಹೆವಿ ಲೆಂತ್ ಇದೆ ವಿಡಿಯೋ. ಅದರ ನೆಕ್ಸ್ಟ್ ಪಾರ್ಟಿಂದ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದು ಕೂಡ ಇಂಟ್ರೆಸ್ಟಿಂಗ್ ವಿತ್ ಕಾಮಿಡಿ ಇದೆ, ನೀವು ನೋಡಿ. ಬಟ್ ಆದರೆ ಇನ್ನೂ ಹೋಗ್ತಾ ಇಂಟ್ರೆಸ್ಟಿಂಗ್ ಜಾಸ್ತಿ ಇದೆ, ಕಾಮಿಡಿ ಜಾಸ್ತಿ ಇರುತ್ತೆ. ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸಾರಿ ಹಿಂಡಿ ಹೋದಾಗ ಏನೆಲ್ಲ ಮಾತಾಡ್ತಾರೆ ನಮ್ಮ ಮಾಮ ಆಗಿರ್ಬೋದು, ಪ್ರತಿಯೊಬ್ಬರು ಏನೆಲ್ಲ ಕಾಮಿಡಿ ಇದೆ ಎಲ್ಲ ಮುಂದೆ ವ್ಲಾಗಲ್ಲಿ ಬರುತ್ತೆ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಎಲ್ಲ ಸಪೋರ್ಟ್ ಮಾಡಿ. ಹಾಗೆ ಈಗ ನಾವು ಮುರುಘಾ ಮಠ ಇಳಿದ ಮೇಲೆ ಎಕ್ಸ್ಪೀರಿಯನ್ಸ್ ನೋಡಿ ಗೈಸ್ ಅಲ್ಲಿ. ಅದ್ರೊಳಗೆ ಆರಾಮಾಗಿ ಕುತ್ಕೋಬಹುದು. ಬರ್ರಿ ಅವ್ರು ಬರಲ್ಲ, ಲೇಟ್ ಆಗುತ್ತೆ. ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ನಾನು ಬಂದೆ ಗೈಸ್. ಇವ್ರು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಜಾಲಿಯಾಗಿ ಬಂದರು. ಹೆಂಗೆ ಅನಿಸ್ತಿದೆ ಫೀಲು? ಹ್ಯಾಪಿ. ಆ ಹೂ ಇಟ್ಟಿರೋದು ನೀನು ನೋಡೋಕ್ಕಾಗ್ತಿಲ್ಲ ನನಗೆ. ತಿಂಡಿ ತಿನ್ನೋಣ. ಹೆಂಗ ಅನಿಸ್ತಿದೆ ಹಿಂದೆ ಕೂತ್ಕೊಂಡಿರೋದು? ಚೆನ್ನಾಗಿದೆ ಅನ್ಸುತ್ತಲ್ಲ. ಬರೀ ವಾಶ್ರೂಮ್ಗೆ ಹೋಗೋಣ. ವಾಶ್ರೂಮ್ ಹೋಗೋದು ಯಾರಾದ್ರೂ ಮಾಡ್ತಾರ? ತಲೆ ಇಲ್ಲದೆ ಇಲ್ಲ. ನೀನ್ ಇದನ್ನ ಯಾಕೆ ವಿಡಿಯೋ ಮಾಡ್ತೀನಿ ರೀ? ತಲೆ ಹೊಡಿರಿ ಹೇಳ್ತೀನಿ ನನಗೆ. ಗೊತ್ತಿಲ್ಲ. ಬಿಡ್ರಿ ಅಲ್ಲಿ ಅಲ್ಲ, ಅಲ್ಲಿ ಇಟ್ಕೊಂತೀನಿ ಅವಾಗ. ನಾವು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗಕ್ಕೆ ಕರಿತಿದ್ಯಾ?
ಕವರ್ ಇಬ್ಬಡಣ್ಣ ಮಾಮಿ ಕವರ್ ತಗೊಂಡು ಏನ್ ಮಾಡ್ತೀಯ? ಕೊರಳಲ್ಲಿ ಹಾಕೊಳ್ಳೋದು ಯಾವ್ದು ಹೇಳು? ಸೈಡ್ ಹಾಕತ್ತಾರಲ್ಲ ಅದ ಕವರಲ್ಲಿ ಅದು ಜೂಮ್ ಹಾಕಿ ಮಧ್ಯ ಹಾಕ ಅದೇ ಸೈಡು ಕಾಲೇಜ್ ಬರ್ತಾರ ಕಾಲೇಜ್ ಬರ್ತಾರ ಕರ್ನಾಟಕ ಇದು ಅದು ಪಾರ್ಕ್ ಚೆನ್ನಾಗೈತಿ. ಮುರುಘಾ ಮಠ ಜಗದ್ಗುರು ಮುರುಘಾ. ಎಷ್ಟು ಡೀಸೆಂಟ್ ಆಗ್ತಾನೆ ಗೊತ್ತಾ ಕ್ಯಾಮ್ರಾ ಎಲ್ಲಾರ ಕಾಣಿಸಿಲ್ಲ ಅಂದ್ರೆ ಮುಚ್ಚಾಡ್ದಂಗೆ ಆಡ್ತೇನೆ. ಕ್ಯಾಮ್ರಾ ನೋಡಿದ್ರೆ ಡೀಸೆಂಟಾಗಿ ಆಗ್ತಾನೆ. ಏಯ್ ಪ್ಲೇಸ್ ತೋರಿಸಿದೀನೋ ಚೆನ್ನಾಗಿದೆ ಇಲ್ಲಿ. ಅಲ್ಲೋಡಲ್ಲಿ ಕಾವಲ್ ಇದು వచ్చి ನಿನ್ನಗರ ಹಾಗಲ್ಲ ಪ್ಲೀಸ್ ಕಣಕ ಏನಾಗುತ್ತೆ ನಿನಗೆ ಹಾಕಿದ್ರೆ ಆನೆ ನೋಡ್ ಬಾಯ್. ನಿನಗೇನು ಗೊತ್ತಿಲ್ಲಲ್ಲ ಪ್ರಾಣಿಗಳು ಏನು ನೋಡು, ಒಂದೊಂದೇ ಪ್ರಾಣಿಗಳು ಹೇಳು. ಒಳಗೋಗ್ಬೋದು. ಈ ಪ್ಲೇಸ್ ಆಕ್ಚುಲಿ ಮುರುಘಾ ಮಠ ಔಟ್ ಸೈಡ್ ಇರೋದು ಗೈಸ್. ನೀವು ನೋಡಿ ಹೇಗಿದೆ ಪ್ಲೇಸ್ ಅಂತ. ಚೆನ್ನಾಗಿದೆ, ಪೀಸ್ಫುಲ್ ಆಗಿತ್ತಲ್ಲ ಆ್ಯಕ್ಚುಲಿ ಫೋಟೋಸ್ ಎಲ್ಲ ತೆಕ್ಕೊಂಡು. ಆಮೇಲೆ ಹೊರಗಡೆ ಇರುತ್ತಲ್ಲ ಒಳಗಡೆ ಅದ್ರ ಹಣ್ಣಿತ್ತು, ಸೊ ಅದನ್ನೆಲ್ಲ ತಿನ್ಕೊಂಡು ಸಖತ್ತಾಗಿತ್ತು ಪ್ಲೇಸ್ ಮಾತ್ರ ಒಂಥರ ಪೀಸ್ಫುಲ್ಲಾಗಿ. ಹಂಗೆ ಅವ್ರನ್ನ ಬರೋದು ಟೈಮ್ ಇತ್ತು ಅಂತೇಳಿ ಸೊ ಒಳಗಡೆ ಹೋಗಿ ಒಂದು 3-4 ಫ್ಯಾಮಿಲಿ ಫೋಟೋಸ್ ತೆಕ್ಕೊಂಡು ಇದು ಹಣ್ಣು ನೋಡಿದ ತಕ್ಷಣ ಎಲ್ಲ ಕೇಳ್ತಾ ಇದ್ದು ಅದನ್ನು ಕಿತ್ಕೊಂಡು ತಿನ್ಕೊಂಡು ಆಮೇಲೆ ಹೊರಗಡೆ ಬರ್ತಾ ಆ್ಯಕ್ಚುಲಿ ಒಳಗಡೆ ಹೋಗಿ ಹೊರಗಡೆ ಫೋನ್ ಅಲ್ಲೋ ಇಲ್ಲ ಅಂತೇಳಿ ಸೊ ಫೋನೆಲ್ಲ ಆಫ್ ಮಾಡಿ ಬ್ಯಾಗ್ ಒಳಗೆ ಇಟ್ಕೊಬಿಟ್ವಿ ನಾವು. ಹೊರಗಡೆ ಬಂದ್ಮೇಲೆ ಮತ್ತೆ ಫೋನ್ ತೆಗ್ದಿದ್ದು. ಆಗ ನಮ್ಮ ಮನೆಯವರು ನನಗೆ ಅದನ್ನು ಹಣ್ಣನ್ನು ಕಿತ್ತಿ ಕೊಟ್ಟರು ಗೈಸ್. ಅದನ್ನು ತೊಗೊಂಡು ನಾವು ತಿನ್ಕೊಂಡು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ಒಂಥರ ಸ್ವೀಟಾಗಿ. ಅದು ನೋಡೋಕೆ ಕಾಯಿ ಥರ ಇತ್ತು, ಬಟ್ ಆದರೆ ಅದು ತಿಂದು ಗೊತ್ತಾಯ್ತು ಹೆವಿ ಸ್ವೀಟ್ ಇತ್ತು. ಮತ್ತು ಅದಕ್ಕೂ ಬೈಕ್ ಹೊಡಿ ವಾಶ್ ಗಿಶ್ ಮಾಡ್ತೀವಿ ತಿಂತಿದ್ದಾವೆ ಅಂತ ಒರೆಸ್ಬಿಟ್ಟೆ ತಿಂದಿದ್ದು. ಚೆನ್ನಾಗಿತ್ತು ಟೇಸ್ಟ್ ಕೂಡ ಹಣ್ಣಿಂದು. ಆ್ಯಂಡ್ ಅಲ್ಲಿಂದ ಹೊರಗೆ ಬಂದು 2 to 5 minutes ಕೂತ್ವಿ. ಅವರು ಬಂದರು. ಅವ್ರು ಬಂದ್ಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಅವರು ಇಡ್ಲಿ, ಟೊಮೆಟೊ ಚಟ್ನಿ, ವಡೆ, ಪುಳಿಯೋಗರೆ ಎಲ್ಲ ತೊಗೊಂಡು ಬಂದಿದ್ರು. ನಾವು ಇಲ್ಲಿಂದ ಉಪ್ಪಿಟ್ಟು, ಆಮೇಲೆ ಬಾಳೆಕಾಯಿ ಪಲ್ಯ, ಮುಳುಗಾಯಿ ಪಲ್ಯ, ಅವರು ಮುಳುಗಾಯಿ ಗೊಜ್ಜು ಎಲ್ಲ ತೊಗೊಂಡು ಬಂದಿದ್ರು. ಖಾರ ಕೊಳಂಬ ಥರ ನಮ್ಗೆ ತುಂಬ ಇಷ್ಟ ಅದು ಆ್ಯಕ್ಚುಲಿ. ಎಲ್ಲ ತೊಗೊಂಡ್ಬಂದಿದ್ರು. ನಮ್ಮ ಮನೆಯವ್ರ ಕ್ಯಾಮ್ರಾ ನೋಡ್ದಂಗೆ ಬಿಲ್ಡಪ್ ಕೊಡ್ತಿದ್ರು ಬಸ್. ಎಲ್ಲೋದ್ರು ಅವರೇ ಕಾಣಿಸ್ತಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮುಗಿಸ್ಕೊಂಡು ಎಲ್ಲ ಹೊರಗಡೆ ಅವರು ಬಂದರು. ಟಿಫನಿಗೆ ಕೊಡ್ತೀವಿ. ಟಿಫನ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತೀವಿ ಬಸ್. ನೆಕ್ಸ್ಟ್ ಹೊರಡೋದು ಹೋಗ್ತಾ ಅಂದಿದ್ದೀವಿ ಹೈವೇಲಿ. ಆಫ್ಟರ್ನೂನ್ 2:30ಗೆಲ್ಲ ಊಟಕ್ಕೆ ಕೂತ್ಕೋತೀವಿ. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕಾಂಚೀಪುರಂ ಹೋಗೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಈ ವ್ಲಾಗ್ ಹಾಗೆ ನೋಡಿ, ಯಾರೆಲ್ಲ ಜಾಯ್ನ್ ಆಗ್ತಾರೆ ನನ್ನ ಜೊತೆ, ಯಾರೆಲ್ಲ ಇರ್ತಾರೆ, ಹೇಗೆಲ್ಲ ಇರುತ್ತೆ, ಏನೆಲ್ಲ ಇರುತ್ತೆ ವ್ಲಾಗಲ್ಲಿ, ಹೇಗೆ ಕಾಮಿಡಿ ಇರುತ್ತೆ, ಏನೆಲ್ಲ ಆಯಿತು ಎಲ್ಲ ಪ್ರತಿಯೊಂದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ. ಆ್ಯಂಡ್ ಈಗ ಟಿಫನ್ ಎಲ್ಲ ಮಾಡ್ತಾ ನೀವೇ ನೋಡ್ತಿರ್ಬೋದು ಫ್ಯಾಮಿಲಿ ಎಲ್ಲ ಎಷ್ಟು ಖುಷಿಯಾಗಿ ಕೂತ್ಕೊಂಡು ಎಲ್ಲ ಸೇರಿದ್ವಿ. ಅವರು ಬಂದರು. ಜೊತೆಗೆ ನನಗೊಬ್ಬ ಪಾರ್ಟ್ನರ್ ಸಿಗ್ದ, ಅಲ್ಲಿ ನಮ್ಮ ಸುಧಾಕಂದು ಪಾಪು ಸಿಗ್ದ. ಆ ಪಾಪು ಜೊತೆ ನಾನು ಜಾಲಿಯಾಗಿ ಆಡ್ಕೊಂಡು ಕೂತಿದ್ದೆ. ಅವನಂತೂ ನೋಡಿ ಗೈಸ್ ಹೆಂಗೆ ಆಡ್ತಾನೆ. ಹೇಳು ಹೇಳು ಏನ್ ಮಾಡಿದ್ರೆ ಹೆಂಗ್ ಹೋಗಿತ್ತು ಪಚ ಪಚ.
ಸೊ ಫ್ರೆಂಡ್ಸ್ ಈಗ ಲಂಚ್ ಮಾಡೋ ಟೈಮ್ ಆಗಿತ್ತು. ಮೊದಲು ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ, ಆಮೇಲೆ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಮುಂದೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿತು. ಮುಂದಿನ ವ್ಲಾಗಲ್ಲಿ ನಮ್ಮ ಜರ್ನಿ, ಫಂಕ್ಷನ್, ಹೊಸ ಹೊಸ ಪ್ಲೇಸ್ ಮತ್ತು ಇನ್ನೂ ತುಂಬ ಮಜಾ ಮೂಮೆಂಟ್ಸ್ ಎಲ್ಲವನ್ನು ತೋರಿಸ್ತೀನಿ. ಆದ್ದರಿಂದ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮಿಸ್ ಮಾಡಿದ್ರೆ ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡಿ.